ಹರೇ ರಾಮ. ಅದೊಂದು ಆಶ್ರಮ. ಆಶ್ರಮ ಅಂದಮೇಲೆ ಗುರು ಇರಬೇಕು, ಗುರುವಾಗಲಿಕ್ಕೆ ಶಿಷ್ಯರಿರಬೇಕು, ಮತ್ತು ತರಗತಿಗಳು ನಡಿಬೇಕು, ಪಾಠ ಪ್ರವಚನಗಳು ನಡಿಬೇಕು. ಇದೆಲ್ಲ ಇತ್ತು ಅಲ್ಲಿ. ಜೊತೆಗೊಂದು ಬೆಕ್ಕು ಇತ್ತು. ಸಂಜೆ ಗುರುಗಳು ಧ್ಯಾನ ತರಗತಿ ಪ್ರಾರಂಭ ಮಾಡೋರು, ಶಿಷ್ಯರನ್ನೆಲ್ಲ ಕೂರಿಸಿ ಧ್ಯಾನ ಮಾಡಿಸೋರು. ನಡುವೆ ಬೆಕ್ಕು ಬಂದು ಉಪದ್ರವ ಮಾಡೋದು, ಆ ಕಡೆ ಈ ಕಡೆ ಎಗರಾಡೋದು, ಯಾರ ಮೇಲೂ ಹೋಗಿ ಹಾರೋದು, ಕೂತ್ಕೊಳ್ಳೋದು ಮಾಡೋದ್ರಿಂದಾಗಿ ಧ್ಯಾನಕ್ಕೆ ಭಂಗ ಆಗ್ತಾಯಿತ್ತು. ಗುರುಗಳು ಆದೇಶ ಮಾಡಿದರು, ಆ ಬೆಕ್ಕನ್ನು ಕಟ್ಟಿ ಹಾಕಿ ಧ್ಯಾನ ಮಾಡೋ ಸಮಯದಲ್ಲಿ. ಸರಿ, ಅಂದಿನಿಂದ ಧ್ಯಾನದ ತರಗತಿ ಸಮಯದಲ್ಲಿ ಬೆಕ್ಕನ್ನು ಕಟ್ಟಿ ಹಾಕಲಿಕ್ಕೆ ಆರಂಭ ಮಾಡಿದರು. ಸಮಯ ಕಳೀತು, ತಿಂಗಳು ಕಳೀತು, ವರ್ಷ ಕಳೀತು. ಒಂದು ದಿನ ಗುರುಗಳು ಮುಕ್ತರಾಗ್ತಾರೆ. ಗುರುಗಳು ಮುಕ್ತರಾದ ಮೇಲೆ ಕೂಡ ಬೇರೆ ಗುರುಗಳು ಬರ್ತಾರೆ, ಧ್ಯಾನ ತರಗತಿ ಮುಂದುವರಿಯುತ್ತೆ. ಬೆಕ್ಕನ್ನು ಕಟ್ಟಿ ಹಾಕೋ ಪದ್ಧತಿ ಕೂಡ ಮುಂದುವರಿಯುತ್ತೆ. ಕೊನೆಗೊಂದಿನ ಬೆಕ್ಕು ಸತ್ತೋಯ್ತು. ಬೆಕ್ಕು ಸತ್ತು ಹೋದ್ಮೇಲೆ ಬೇರೆ ಬೆಕ್ಕನ್ನು ತರಲಾಯಿತು ಮಾರುಕಟ್ಟೆಯಿಂದ. ಯಾಕೆ ಅಂದರೆ ಧ್ಯಾನದ ಹೊತ್ತಿಗೆ ಕಟ್ಟಿ ಹಾಕೋಕ್ಕೊಂದು ಬೆಕ್ಕು ಬೇಕಲ್ಲ ಅಂತ. ಹಾಗಾಗಿ ಒಂದು ಬೆಕ್ಕನ್ನು ಕೊಂಡ್ಕೊಂಡು ಬಂದು ಅದನ್ನು ಕಟ್ಟಿ ಹಾಕೋಕ್ಕೆ ಶುರು ಮಾಡಿದರು. ಮತ್ತು ತಲೆಮಾರುಗಳು ಕಳೆದು, ಶತಮಾನಗಳು ಕಳೆದು, ಮುಂದೆ ಅಂತೂ ಆ ಪರಂಪರೆಯಲ್ಲಿ ಮುಂದೆ ಬಂದವರು ಬೆಕ್ಕು ಕಟ್ಟಿ ಹಾಕುವುದರ ಔಚಿತ್ಯ, ಅದಕ್ಕೇನು ಆಧ್ಯಾತ್ಮಿಕ ಅರ್ಥ, ಅದಕ್ಕೇನು ತಾತ್ವಿಕ ಅರ್ಥ, ಅದರ ಹಿನ್ನೆಲೆ ಮುಂದೆಲೆ ಹರವ ವಿಸ್ತಾರದ ಬಗ್ಗೆ ಉದ್ಗ್ರಂಥಗಳೇ ಬಂದವು. ಹಾಗಾಗಿ ಆಶ್ರಮದಲ್ಲಿ ಗುರು ಪರಂಪರೆ ಜೊತೆಗೆ ಬೆಕ್ಕಿನ ಪರಂಪರೆನೂ ಬೆಳೀತು. ಇದೇನು ಅಂದರೆ, ಒಂದು ಪದ್ಧತಿಯನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ, ಅದು ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳದೇ ಇದ್ದರೆ ಇಂಥದ್ದೆಲ್ಲ ಆಗ್ತವೆ. ಇಂಥ ಮೌಢ್ಯಗಳು, ಕಂದಾಚಾರಗಳು ಬೆಳೀತವೆ. ನಮ್ಮ ಸಮಾಜದಲ್ಲೂ ಕೂಡ, ಭಾರತದಲ್ಲೂ ಕೂಡ ಇಂಥದ್ದು ತುಂಬ ಬೆಳೆದಿದೆ, ವಿದೇಶಗಳಲ್ಲೂ ಕೂಡ ಇದೆ. ನಾವು ಅರ್ಥ ಮಾಡ್ಕೊಂಡು ಮಾಡ್ತಾಯಿದ್ದೀವ? ನಾವೇನೇನು ಪದ್ಧತಿಗಳನ್ನ ಮಾಡ್ತಾಯಿದ್ದೀವಿ, ಸಂಪ್ರದಾಯಗಳನ್ನ ಮಾಡ್ತಾಯಿದ್ದೀವಿ, ಅದನ್ನು ಅರ್ಥ ಮಾಡ್ಕೊಳ್ಳೋ ಬಗ್ಗೆ ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ? ಪ್ರಯತ್ನ ಪಡದೆ ನಾವು ಅದನ್ನು ಮಾಡ್ತಾಯಿದ್ರೆ ಅದಕ್ಕೆ ದೊಡ್ಡ ಅರ್ಥ ಇರೋದಿಲ್ಲ. ನಿಜವಾಗಿ ಅರ್ಥ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ, ಆದರೆ ಅರ್ಥ ಮಾಡ್ಕೊಳ್ಳದೆ ಮಾಡಿದರೆ ಅದು ಅರ್ಥಹೀನ ಆಗುತ್ತೆ. ಈ ಬೆಕ್ಕನ್ನು ಕೊಂಡುಕೊಂಡಾದರೂ ತಂದು, ಇಲ್ಲದಿರುವ ಬೆಕ್ಕನ್ನು ಹುಡುಕಿಯಾದರೂ ತಂದು ಅದನ್ನು ಕಟ್ಟಿ ಹಾಕಿ ಧ್ಯಾನ ಮಾಡೋ ಥರದ ಮೌಢ್ಯಗಳು, ಕಂದಾಚಾರಗಳು ಬೆಳೀತವೆ ಸಮಾಜದಲ್ಲಿ. ಅಂತ ತುಂಬ ಬೆಳೆದಿದೆ ಅಂಥ ಮೌಢ್ಯಗಳು, ಕಂದಾಚಾರಗಳು. ಅರ್ಥ ಮಾಡ್ಕೊಂಡು ಮಾಡೋಣ. ಏನೇ ಮಾಡಿದರೂ ಕೂಡ ಅದು ಯಾಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು, ಏನರ ಅರ್ಥ ಅನ್ನೋ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡೋಣ. ಹಾಗೆ ಮಾಡಿದರೆ ನಾವೇನು ಮಾಡ್ತೀವೋ ಸಂಪ್ರದಾಯಗಳ ಪಾಲನೆ, ಅದಕ್ಕೆ ತುಂಬ 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 ಮೌಲ್ಯ ಬರುತ್ತೆ, ಅರ್ಥ ಬರುತ್ತೆ. ಹರೇ ರಾಮ. ವೀಕ್ಷಕರೇ ನಮಸ್ಕಾರ. ಆರೋಗ್ಯ ಪ್ರತಿಯೊಬ್ಬರ ಹಕ್ಕು. ನಾವು ಕಳೆದ 2-3 ಸಂಚಿಕೆಗಳಿಂದ ಡಿಸೆಂಟ್ರಿ ಮತ್ತು ಡಯರಿಗೆ ಏನು ವ್ಯತ್ಯಾಸ, ವಿಶೇಷವಾಗಿ ಡಿಸೆಂಟ್ರಿ ಅಥವಾ ಆಮಶಂಕೆಗೆ ಏನೆಲ್ಲ ಒಂದು ಪರಿಕ್ರಮಗಳು ನಮ್ಮ ಹತ್ರ ಇದೆ, ಏನೆಲ್ಲ ದ್ರವ್ಯಗಳು ಲಭ್ಯ ಇದೆ ಅಡುಗೆ ಮನೆಯಲ್ಲಿ, ಅದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಬರ್ತಿದ್ವಿ. ಗಸಗಸೆ, ಬಿಳಿ ದಾಸವಾಳದ ದಳ, ಸ್ವಲ್ಪ ಹಸುವಿನ ಹಾಲು, ಈ ಮೂರನ್ನು ಚೆನ್ನಾಗಿ ಹಾಕಿ ಕುದಿಸ್ಕೊಳ್ತಕ್ಕಂಥದ್ದು. ರುಚಿಗೆ ಸ್ವಲ್ಪ ಹನಿ, ಜೇನುತುಪ್ಪ, ವಿಶೇಷವಾಗಿ ಹಳೆಯ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು. ಯಾಕೆ ಹಳೆಯ ಜೇನುತುಪ್ಪವನ್ನೇ ಹಾಕ್ಕೋಬೇಕು, ಹೊಸ ಜೇನುತುಪ್ಪ ಯಾಕೆ ಹಾಕ್ಕೋಬಾರ್ದು ಅಂತ ಹೇಳಿದರೆ, ಮಧುರ ರಸದಿಂದ ಪ್ರಾರಂಭ ಆಗ್ತಕ್ಕಂಥ ನವೀನ ಮಧು ಪುರಾಣ ಮಧು ಆದಾಗ ಕಷಾಯ ರಸಕ್ಕೆ ಪರಿವರ್ತನೆ ಆಗಿ ಸ್ತಂಭನ ಪ್ರಕ್ರಿಯೆ ಅಂದರೆ ಚೆನ್ನಾಗಿ ಗ್ರಾಹಿ ಗುಣ ಬೇಕಾಗ್ತಕ್ಕಂಥ ಬೈಂಡಿಂಗ್ ಏಜೆಂಟ್ ಅಂತ ಏನು ಕರಿತೀವಿ, ಆ ಕೆಲಸ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಬಿಳಿಯ ದಾಸವಾಳ, ಹಾಲು ಮತ್ತು ಗಸಗಸೆ, ಅತ್ಯಂತ ಸಿಂಪಲ್ ಗಸಗಸೆ ಪಾಯಸ. ಆದರೆ ಬಿಳಿ ದಾಸವಾಳದ ದಳ, ಹೂವಿನ ದಳವನ್ನು ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಏಲಕ್ಕಿ ಮತ್ತು ಜೇನುತುಪ್ಪ, ವಿಶೇಷವಾಗಿ ಹಳೆಯ ಜೇನುತುಪ್ಪವನ್ನು ಸೇರಿಸ್ತಕ್ಕಂಥದ್ದು. ಯಾರಿಗೆ ತಾನೇ ಈ ಥರದ ಪೇಯವನ್ನು ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಕೇಳಿ. ಪ್ರತಿನಿತ್ಯ ಈ ಥರದ ಪೇಯಗಳನ್ನು ನಾವು ಅಡ್ವೈಸ್ ಮಾಡ್ತಾ ಇರೋದು, ಪ್ರತಿಯೊಬ್ಬ ಶ್ರೀಸಾಮಾನ್ಯನು ಆರೋಗ್ಯವಂತನಾಗಿ ಅರ್ಥಪೂರ್ಣವಾದಂತಹ ಬದುಕನ್ನು ಸಂಪೂರ್ಣವಾಗಿ ನಿಭಾಯಿಸಬೇಕು, ಅದರ ಒಂದು ಹಿಡಿತದಲ್ಲಿ ಅವನಿರಬೇಕು, ರೋಗಗ್ರಸ್ತನಾಗಬಾರದು ಅಂತಕ್ಕಂಥ ದೃಷ್ಟಿಕೋನವೇ ಈ ಇಡೀ ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದ ಮೂಲ ಉದ್ದೇಶ. ಹಾಗಾಗಿ ಎಲ್ಲ ಈ ವಿಧವಾದಂತಹ ದ್ರವ್ಯಗಳನ್ನು, ಕಷಾಯಗಳನ್ನು, ಪೇಯಗಳನ್ನು ಪ್ರಯೋಗಿಸಿ ಅತ್ಯಂತ ಆರೋಗ್ಯಕ ಹಾಗೂ ಅರ್ಥಪೂರ್ಣ ಆಯುಷ್ಯವನ್ನು ಹೊಂದಿ ಅಂತಕ್ಕಂತಹ ಮಾತನ್ನು ಹೇಳ್ತಾ, ಮತ್ತೊಂದು ಸಮಸ್ಯೆಗೆ ಮತ್ತೊಂದು ಪರಿಹಾರ ನಾಳೆ ತೊಗೊಂಡು ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.
10 ಲಕ್ಷದ ನಿಮಗೆ ವಹಿವಾಟಿಂದ ಕಡಿಮೆ ಇದ್ದರೆ ಈ ಒಂದು ಸರ್ವಿಸ್ ಟ್ಯಾಕ್ಸ್ ಅಪ್ಲಿಕಬಲ್ ಆಗಲ್ಲ.